ಒಂದು ಪುಟ್ಟ ಸಂದೇಶ ನಿಮ್ಮೆಲ್ರಿಗೂ. ಕಾಗೆ ಹಂಸವನ್ನ ನೋಡುತ್ತೆ. ಹಂಸದ ಹತ್ರ ಹೋಗ್ಬಿಟ್ಟು ನೀನ್ ತುಂಬಾ ಸುಂದರವಾಗಿದ್ಯಾ, ನಿನ್ ಜೀವನ ಉತ್ತಮವಾಗಿರ್ಬೇಕಲ್ವಾ ಅಂತ ಕೇಳುತ್ತೆ. ಹಂಸ ಹೇಳುತ್ತೆ, 2 ಬಣ್ಣಗಳನ್ನ ಹೊಂದಿದ ನನ್ಗಿಂತಲೂ ಸುಂದರವಾಗಿರೋ ಪಕ್ಷಿ ಅಂದ್ರೆ ಗಿಣಿ ಅಂತ. ಆಗ ಕಾಗೆ ಗಿಣಿಯನ್ನ ಹುಡುಕಕ್ಕೆ ಪ್ರಾರಂಭ ಮಾಡುತ್ತೆ. ಬಹಳ ಹುಡುಕಾಟದ ನಂತರ ಗಿಣಿ ಸಿಗುತ್ತೆ. ಗಿಣಿ ಹತ್ರ ಹೋಗ್ಬಿಟ್ಟು, ಹಂಸ ಹೇಳ್ದಂಗೆ ನೀನ್ ತುಂಬಾ ಸುಂದರವಾಗಿದ್ಯಾ, ನಿನ್ ಜೀವನ ಸಂತೋಷವಾಗಿರ್ಬೇಕಲ್ವಾ ಅಂತ ಕೇಳುತ್ತೆ. ಗಿಣಿ ಹೇಳುತ್ತೆ, ನಾನ್ ಸುಂದರವಾಗಿಲ್ಲ, ನನ್ಗಿಂತ ಸುಂದರವಾಗಿರೋ ಪಕ್ಷಿ ಅಂದ್ರೆ ನವಿಲು, ಅದು ಅನೇಕ ಬಣ್ಣಗಳನ್ನು ಹೊಂದಿದೆ ಅಂತ ಹೇಳುತ್ತೆ. ಆಗ ಕಾಗೆ ಬೆಚ್ಚಿ ಬೀಳುತ್ತೆ. ಇದಕ್ಕಿಂತ ಸುಂದರವಾಗಿರೋ ಪಕ್ಷಿ ಇದೆಯಾ ಅಂತ ಕಾಗೆಗೆ ಆಶ್ಚರ್ಯ ಆಗುತ್ತೆ. ಆಗ ನವಿಲನ್ನ ಹುಡ್ಕೋಕೆ ಪ್ರಾರಂಭ ಮಾಡುತ್ತೆ. ಕಾಡಲ್ಲೆಲ್ಲೂ ನವಿಲ್ ಸಿಗಲ್ಲ. ನವಿಲು ಒಂದು ಪಕ್ಷಿ ಮೃಗಾಲಯದಲ್ಲಿ ಇರುತ್ತೆ, ಪಂಜರದೊಳಗಡೆ. ಆಗ ಕಾಗೆ ನವಿಲ್ ಹತ್ರ ಹೋಗ್ಬಿಟ್ಟು, ನೀವೇನ ನವಿಲು, ನೀನ್ ತುಂಬಾ ಸುಂದರವಾಗಿದ್ಯಾ ಅಂತ ಕೇಳುತ್ತೆ. ಆಗ ನವಿಲ್ ಹೇಳುತ್ತೆ, ನಾನ್ ಸುಂದರವಾಗಿರೋದಕ್ಕೆ ಈ ಪಂಜರದೊಳಗಡೆ ಇರೋದು, ನಾನೇನಾದ್ರು ನಿಂತರ ಇದ್ದಿದ್ರೆ ಆಕಾಶದಲ್ಲಿ ಸಂತೋಷವಾಗಿ ಹಾರಾಡ್ಬೋದಿತ್ತು ಅಂತ ಹೇಳುತ್ತೆ. ಆಗ ಕಾಗೆಗೆ ಅರ್ಥ ಆಗುತ್ತೆ, ನಾವು ಯಾವತ್ತೂ ನಮ್ಮ ಜೀವನವನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಬಾರ್ದು ಅಂತ. ಯಾಕೆಂದ್ರೆ ಎಲ್ಲರ ಜೀವನದಲ್ಲೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ.